ಇವತ್ತು ನಾವು ತಾಂಜೂರು ಪೇಂಟಿಂಗ್ ಬಗ್ಗೆ ಡಿಸೈನ್ ಮಾಡ್ತಾನೆ ಮಾತಾಡುವ. ಸೊ ಇದರದ್ದು ಏನಿದೆ, ಈಗ ಟ್ರೆಂಡಿಂಗ್ ಇದೆಯಾ ಇಲ್ವಾ, ಇದನ್ನು ಕಲಿತ್ರೆ ಒಳ್ಳೇದಲ್ವಾ, ನೀವು ಮನೆಯಲ್ಲೇ ಕಲಿಬೋದಾ, ನೀವು ಯಾವುದಕ್ಕೆಲ್ಲ ಯೂಸ್ ಮಾಡ್ಬೋದು ಈ ತಾಂಜೂರು ಪೇಂಟಿಂಗ್ ಕಲಿತು. ಸೊ ಇದೆಲ್ಲದರ ಬಗ್ಗೆ ಡಿಸ್ಕಷನ್ ಮಾಡುವ. ಅಥವಾ ಖಾಲಿ ಇದು ಬ್ಲೌಸಿಗೆ ಮಾತ್ರ ಮಾಡ್ಬೋದಾ, ಬೇರೆ ಏನಾದರೂ ಮಾಡಲಿಕ್ಕಾಗುತ್ತಾ ಈ ಪೇಂಟಿಂಗಿಂದ ಅಂತ. ಸೊ ಬನ್ನಿ ಇವತ್ತು ಈ ವಿಡಿಯೋದಲ್ಲಿ ನಾವು ಇದರ ಬಗ್ಗೆನೇ ಡಿಸ್ಕಷನ್ ಮಾಡುವ. ಸೊ ತಾಂಜೂರು ಪೇಂಟಿಂಗ್ ಅನ್ನೋದು ಮೊದಲೆಲ್ಲ ಏನು ಮಾಡ್ತಿದ್ರು ಅಂದರೆ ದೇವರ ಚಿತ್ರ ಬಿಡಿಸಲು ಮಾತ್ರ ಯೂಸ್ ಮಾಡ್ತಿದ್ರು. ಸ್ವಲ್ಪ ಈ ವಾಲ್ ಹ್ಯಾಂಗಿಂಗ್ಸಿಗೆಲ್ಲ ದೊಡ್ಡ ದೊಡ್ಡ ಪೇಂಟಿಂಗ್ಸಿಗೆಲ್ಲ ಯೂಸ್ ಮಾಡ್ತಿದ್ರು. ಡ್ರೆಸ್ಸಿಗೆ ಯೂಸ್ ಮಾಡ್ತಿದ್ರ ಗೊತ್ತಿಲ್ಲ, ಮಾಡ್ತಿರ್ಬೋದು, ಬಟ್ ನಂಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಈಗ ಏನು ಮಾಡಿದ್ದಾರೆ ಅಂದರೆ ಈ ಆರಿ ವರ್ಕ್ ಹೇಗೆ ಮಾಡ್ತಾರೆ ನೋಡಿ, ಅದೇ ರೀತಿ ಈ ಪೇಂಟಿಂಗ್, ತಾಂಜೂರು ಪೇಂಟಿಂಗ್ ಅಂದರೆ ಕೆಲವು ದೇವರ ಮೂರ್ತಿ ಆ ಟೈಪಲ್ಲಿ ಹೇಳೋದು ತಾಂಜೂರು ಪೇಂಟಿಂಗ್ ಅಂತ ಹೇಳ್ತಾರೆ. ಆ ಗೋಲ್ಡನ್ ಫಿನಿಶಿಂಗ್ ಎಲ್ಲ ಬರುತ್ತಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಪಿಚ್ವೈ ವರ್ಕ್ ಅಂತ ಹೇಳ್ತಾರೆ. ಅದಂದರೆ ಕೆಲವು ನೀವು ಈ ಫ್ಲವರ್ಸ್ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಮಾಡ್ತಿರಲ್ಲ, ಅದಕ್ಕೆ ಆ ಹೆಸರಿಂದ ಕರೀತಾರೆ. ಏನೇ ಹೆಸರು ಇಟ್ಟು ಕರೆದ್ರೂ ಅದು ಏನಕ್ಕೆ ಯೂಸ್ ಆಗುತ್ತೆ, ನಮಗೆ ಯೂಸ್ ಆಗುತ್ತಾ ಅನ್ನೋದೇ ನಮ್ಮದೊಂದು ದೊಡ್ಡ ಕ್ವಶನ್ ಆಗಿರುತ್ತೆ. ಸೊ ಏನಂದರೆ ಈಗ ನಾನು ನೋಡಿರೋ ಪ್ರಕಾರ, ನಾನಂದರೆ ಜಾಸ್ತಿ ಸರ್ಚ್ ಮಾಡ್ತಾ ಇರ್ತೇನೆ, ಡಿಸೈನ್ಸ್ ಆಗಲಿ ಈಗದು ಟ್ರೆಂಡಿಂಗ್ ಏನಿದೆ ಎಲ್ಲ ಸರ್ಚ್ ಮಾಡ್ತಿದ್ದೇನೆ. ಯಾಕಂದರೆ ನಾನು ಆರಿ ವರ್ಕ್ ಬಿಸ್ನೆಸ್ ಮಾಡುವ ಕಾರಣ ಅಥವಾ ಆರಿ ವರ್ಕ್ ಕ್ಲಾಸಸ್ ಮಾಡುವ ಕಾರಣದಿಂದಾಗಿ ನನ್ನ ಸ್ಟೂಡೆಂಟ್ಸಿಗೆ ಹೊಸ ಹೊಸ ಡಿಸೈನ್ ಹೇಳಿಕೊಡಬೇಕು, ಅಥವಾ ನನ್ನ ಕ್ಲೈಂಟ್ಸಿಗೆ ಹೊಸ ಹೊಸ ಡಿಸೈನನ್ನು ರೆಫರ್ ಮಾಡಬೇಕು, ಅವರು ಅದನ್ನು ಮಾಡಿಸ್ತಾರೆ. ಸೊ ಹಾಗಾಗಿ ನಾನು ಈಗ ಟ್ರೆಂಡಿಂಗಲ್ಲಿ ಯಾವ ಡಿಸೈನ್ಸ್ ಇದೆ ಅದನ್ನೇ ನಾನು ಸರ್ಚ್ ಮಾಡ್ತಾ ಇರ್ತೇನೆ. ಜಾಸ್ತಿ ಅಂದರೆ ಅಂತಹ ಡಿಸೈನನ್ನು ಸರ್ಚ್ ಮಾಡ್ತಾ ಇರ್ತೇನೆ. ಒಂದು ಲಾಸ್ಟ್ 6 ಮಂತ್ ಬ್ಯಾಕ್ ನೋಡಿದಾಗ ಅಷ್ಟೊಂದು ಹೈಲೈಟ್ ಆಗಿ ಕಾಣ್ತಿರ್ಲಿಲ್ಲ ನನಗೆ ತಾಂಜೂರು ಫ್ಯಾಬ್ರಿಕ್ ಪೇಂಟಿಂಗ್. ಬಟ್ ಈಗೇನಾಗಿದೆ ಅಂದರೆ ಎಲ್ಲ ಬ್ಲೌಸಸ್ ಎಲ್ಲಿವರೆಗೆ ಅಂದರೆ ಈ ಆರಿ ವರ್ಕ್ ಡಿಸೈನ್ ಮಾಡಿ ಸೆಲ್ ಮಾಡ್ತಾರೆ ಬ್ಲೌಸ್ ಪೀಸ್, ಅದೇ ರೀತಿ ಈಗ ತಾಂಜೂರು ಫ್ಯಾಬ್ರಿಕ್ ಪೇಂಟಿಂಗ್ ಕೂಡ ಮಾಡಿ ಸೆಲ್ ಮಾಡ್ತಿದ್ದಾರೆ. ಅದು ಕೇವಲ ಸಾರಿಗೆ ಅಂದರೆ ನಿಮಗೆ ಬ್ಲೌಸಿಗೆ ಮಾತ್ರ ಅಲ್ಲ, ನಿಮ್ಮ ಕುರ್ತೀಸಿಗೆ ಮಾಡ್ತಾರೆ, ಶಾಲಿಗೆ ಮಾಡ್ತಾರೆ, ಸಾರೀಸಿಗೆ ಮಾಡ್ತಾರೆ. ಸೊ ಎಲ್ಲ ಫ್ಯಾಬ್ರಿಕ್ ಮೇಲೇನೂ ಈಗ ತಾಂಜೂರು ಫ್ಯಾಬ್ರಿಕ್ ಪೇಂಟಿಂಗನ್ನು ಮಾಡ್ತಿದ್ದಾರೆ. ಅದರ ಕಾರಣ ಈಗ ಟ್ರೆಂಡಿಂಗಲ್ಲಿದೆ ಇದು ಟಾಪಿಕ್. ಅಂದರೆ ನಿಮಗೆ ಆರಿ ವರ್ಕ್ ಆದಮೇಲೆ ನೆಕ್ಸ್ಟ್ ಇರೋದೇ ಈ ತಾಂಜೂರು ಫ್ಯಾಬ್ರಿಕ್ ಪೇಂಟಿಂಗ್ ಡಿಸೈನ್ಸ್. ಸೊ ನಾನು ನೋಡಿರುವ ಪ್ರಕಾರ ಈಗ ಏನು ಮಾಡ್ತಿದ್ದಾರೆ ಅಂದರೆ ಕೆಲವರು ತಾಂಜೂರು ಫ್ಯಾಬ್ರಿಕ್ ಪೇಂಟಿಂಗ್ ಮಾತ್ರ ಬ್ಲೌಸ್ ಮೇಲೆ ಮಾಡ್ತಿದ್ದಾರೆ, ಸಾರೀಸ್ ಮೇಲೆ ಮಾಡ್ತಿದ್ದಾರೆ. ಕೆಲವರು ಆರಿ ವರ್ಕ್ ಬ್ಲೌಸ್ ಆ್ಯಂಡ್ ಸಾರೀಸ್ ಮೇಲೆ ಮಾಡ್ತಿದ್ದಾರೆ. ಬಟ್ ಈಗ ಏನಾಗಿದೆ ಅಂದರೆ ನಿಮ್ಗೆ ಇದನ್ನು 2 ಜಾಯಿಂಟ್ ಮಾಡಿ ವರ್ಕ್ ಮಾಡುವಂತಹ ಒಂದು ಟ್ರೆಂಡಿಂಗ್ ಸ್ಟಾರ್ಟ್ ಆಗಿದೆ. ಅಂದರೆ ಒಂದೀಗ ಈ ಜಾಸ್ತಿ ಆರಿ ವರ್ಕ್ ಮಾಡಲಿಕ್ಕೆ ಗೊತ್ತಿಲ್ಲ, ನಮಗೆ ಬೇಡ ಅಂತ ಇರುವವರು ಏನು ಮಾಡ್ತಾರೆ ಅಂದರೆ ಒಂದು ಫ್ಯಾಬ್ರಿಕ್ ಪೇಂಟಿಂಗಲ್ಲಿ ಫ್ಲವರ್ಸ್ ಡಿಸೈನ್, ಒಂದು ಎಕ್ಸಾಂಪಲ್ ಕೊಡ್ತೇನೆ ನಾನು, ಒಂದು ಫ್ಲವರ್ ಡಿಸೈನ್ ಮಾಡ್ತಾರೆ ಅಥವಾ ಲೀಫ್ ಡಿಸೈನ್ ಮಾಡ್ತಾರೆ, ಅಥವಾ ಒಂದು ಚೆನ್ನಾಗಿರುವ ಡಿಸೈನ್ಸ್ ಯಾವುದಾದ್ರೂ ಮಾಡಿದರೆ ಅದರ ಔಟರ್ ಲೈನ್ಗೆ ಏನು ಮಾಡ್ತಾರೆ ಅಂದರೆ ಕಟ್ ಬೀಡ್ ಬರುತ್ತೆ ನೋಡಿ, ಆರಿ ವರ್ಕ್ ಇದು ಕಟ್ ಬೀಡ್ ಅಥವಾ ಚೈನ್ ಸ್ಟಿಚ್ ಅದನ್ನೆಲ್ಲ ಮಾಡಿ ಏನು ಮಾಡ್ತಿದ್ದಾರೆ ಅಂದರೆ ಈಗ ಒಂದು ಡಿಫ್ರೆಂಟ್ ಟ್ರೆಂಡಲ್ಲಿ ನಡೀತಿದೆ ಈ ಪೇಂಟಿಂಗ್ ವರ್ಕ್. ಅಂದರೆ ಪೇಂಟಿಂಗ್ ಪ್ಲಸ್ ಆರಿ ವರ್ಕ್ ಮಾಡುವಾಗ ತುಂಬ ಅಂದರೆ ತುಂಬ ಹೈಲೈಟ್ ಆಗುತ್ತೆ. ನನಗೆ ಕೆಲವೊಂದು ಡಿಸೈನ್ ನೋಡುವಾಗ ಓ ವಾವ್ ಅಂತ ಅನಿಸಲ್ಲ. ಯಾಕಂದರೆ ನಾನೀಗ 6 ಇಯರ್ಸಿಂದ ವರ್ಕ್ ಎಷ್ಟೋ ಬ್ರೈಡಲ್ ಬ್ಲೌಸಸ್ ಮಾಡಿದ್ದೇನೆ, ಎಷ್ಟೋ ಸಿಂಪಲ್ ಡಿಸೈನ್ ಮಾಡಿದ್ದೇನೆ, ಎಷ್ಟೋ ಸೆಮಿ ಬ್ರೈಡಲ್ ಬ್ಲೌಸ್ ಡಿಸೈನ್ ಮಾಡಿದ್ದೇನೆ, ಅಥವಾ ಕ್ಲಾಸಸ್ಸಿಗೆ ವೀಡಿಯೋಸ್ ಮಾಡ್ತೇನೆ. ನಾನು ಡೈಲಿ ಒಂದೊಂದು ಡಿಸೈನ್ ಮಾಡ್ತಾ ಇರ್ತೇನೆ, ಪ್ರಾಕ್ಟೀಸ್ ಮಾಡ್ತಾ ಇರ್ತೇನೆ. ಬಟ್ ನನಗೆ ಅಷ್ಟೊಂದು ವಾವ್ ಅಂತ ಅನಿಸಲ್ಲ ಯಾವುದೇ ವರ್ಕ್. ಕೆಲವೊಂದು ಮಾತ್ರ ನನಗೆ ತುಂಬ ಇಷ್ಟ ಆಗುತ್ತೆ, ನಾನು ಅದನ್ನು ಪದೇ ನೋಡ್ತೇನೆ. ಅದೇ ರೀತಿ ಈಗ ಈ ಪೇಂಟಿಂಗ್ ವಿತ್ ಈ ಆರಿ ವರ್ಕನ್ನು ಮಿಕ್ಸ್ ಮಾಡಿ ಮಾಡ್ತಾರೆ ನೋಡಿ, ಕೆಲವರು ಡಿಸೈನ್ಸ್ ಎಲ್ಲ ಮಾಡ್ತಾರೆ. ಈ ಕೃಷ್ಣನ ಡಿಸೈನ್ ಅಥವಾ ಒಂದು ಲೋಟಸ್ ಡಿಸೈನ್ ಅಥವಾ ಒಂದು ಬಾತುಕೋಳಿ ಡಕ್ ಡಿಸೈನ್ ಅಥವಾ ಪಿಕಾಕ್ ಡಿಸೈನ್ ಮಾಡುವಾಗ ಅದರ ಔಟರ್ ಲೈನಿಗೆ ಆ ಕಟ್ ಬೀಡ್ ಕೊಡುವಾಗ ಅದರ ಶೈನ್ ಇರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ, ನೋಡಲಿಕ್ಕೇ ಖುಷಿ ಆಗುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತೇನೆ ಅಂದರೆ ಈಗ ನಾನು ತಾಂಜೂರು ಫ್ಯಾಬ್ರಿಕ್ ಪೇಂಟಿಂಗ್ ನಂದು ಕ್ಲಾಸಸ್ ನಡೀತಾ ಇದೆ. ಬಟ್ ಅದೀಗ ಇರೋದು 15 ಡೇಸ್ ಕ್ಲಾಸಸ್, ಅಂದರೆ 2 ಡೇಸಿಗೆ ಒಂದು ಕ್ಲಾಸ್. ಇನ್ನು ನಾನು ಹೊಸದಾಗಿ ಒಂದು ಬ್ಯಾಚ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಅಂದರೆ ನಿಮಗೆ 1 ಮಂತ್ ಕೋರ್ಸ್ ಇರುತ್ತೆ. ಬೇಸಿಕ್ಕಿಂದ ನಿಮಗೆ ಬ್ರಷ್ ಹಿಡಿಯೋದ್ರಿಂದ, ಕಲರ್ ಮಿಕ್ಸ್ ಮಾಡೋದ್ರಿಂದ, ಒಂದು ಔಟರ್ ಲೈನ್ ಕೊಡೋದ್ರಿಂದ ಎಲ್ಲ ಕಂಪ್ಲೀಟಾಗಿ ಒಂದು ಕೋರ್ಸ್ ರೆಡಿ ಮಾಡ್ತಿದ್ದೇನೆ. ಸೊ ಇದರದ್ದು ಫೀಸು 2000 ಇರುತ್ತೆ. ಅಂದರೆ ನಿಮಗೆ 1 ಮಂತ್ ಕೋರ್ಸ್ ಕಂಪ್ಲೀಟ್ 30 ಡೇಸ್ ಕೋರ್ಸ್ ಇರುತ್ತೆ, 30 ಡಿಸೈನ್ಸ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ಡಿಸೈನ್ಸು ಇರುತ್ತೆ ಒಂದೊಂದು ಕ್ಲಾಸಲ್ಲಿ. ಮತ್ತು ಒಂದು ಬ್ಲೌಸಿಗೆ ಮಾರ್ಕಿಂಗ್ ಮಾಡಿ ಡಿಸೈನ್ ಮಾಡಲಿಕ್ಕೆ ಕೂಡ ಹೇಳಿಕೊಡ್ತೇನೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗ್ಬೋದು. ಇದರದ್ದು ರೇಟ್ ಹೇಗೆ ಫಿಕ್ಸ್ ಮಾಡೋದು ಅಂತ ತುಂಬ ಜನ ಕೇಳ್ತಾರೆ ನನ್ನ ಹತ್ರ. ಅಂದರೆ
ಇದು ನಾವು ಹೇಗೆ ಇದರ ಬಿಸ್ನೆಸ್ ಸೆಟ್ ಮಾಡಬೇಕು ಅಂದರೆ, ಈಗಲೇ ನಾವು 10,000 5,000 ಅಂತ ಹೇಳಲಿಕ್ಕಾಗಲ್ಲ. ಸ್ಟಾರ್ಟಿಂಗ್ ನಾವೊಂದು 800 ರೂಪಾಯಿ 900 ರೂಪಾಯಿಂದ ಸ್ಟಾರ್ಟ್ ಮಾಡಬೇಕು, ಆಯಿತಾ. ಸೊ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದರೆ, ಅಂದರೆ ಅದರ ಜೊತೆ ಸ್ವಲ್ಪ ಸ್ಟೋನ್ ವರ್ಕ್, ಬೀಡ್ ವರ್ಕ್, ಲಾರಿ ವರ್ಕ್ಸ್ ಆ ರೀತಿಯೇ ಮಾಡಿಕೊಟ್ರೆ ಏನಾಗುತ್ತೆ, ಕಸ್ಟಮರ್ ಜಾಸ್ತಿ ಬರ್ತಾರೆ. ಡಿಸೈನನ್ನು ನಾವು ಸರ್ಚ್ ಮಾಡಬೇಕು, ಯಾವುದಿದೆ ಟ್ರೆಂಡಿಂಗ್ ಡಿಸೈನ್, ಬ್ಲೌಸಿಗೆ ಯಾವುದು ಮಾಡ್ಬೋದು, ಸಾರೀಸಿಗೆ ಯಾವ ಡಿಸೈನ್ ಮಾಡ್ಬೋದು. ನಾವು ಸರ್ಚ್ ಮಾಡ್ತಾ 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 ಒಂದೊಂದು ಕಸ್ಟಮರಿಗೆ ನಾವು ಹೇಳ್ತಾ ಹೋದರೆ ಆ ಕಸ್ಟಮರ್ ಓಕೆ ಈ ಡಿಸೈನ್ ಮಾಡಿ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ತುಂಬ ಜನರಿಗೆ ಹೆದರಿಕಿರೋದು, ಇದು ಹೋಗುತ್ತಾ, ಪೇಂಟ್ ಹೋಗುತ್ತಾ ಅಂತ. ಬಟ್ ನನ್ನ ಪ್ರಕಾರ ಪೇಂಟ್ ಹೋಗಲ್ಲ. ಅದು ಏನು ಮಾಡಬೇಕು ಅಂದರೆ, ಕರೆಕ್ಟ್ ಅಂದರೆ ನೀವೊಂದು ಒಳ್ಳೆ ಕ್ವಾಲಿಟಿ, ಬ್ರ್ಯಾಂಡ್ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಇರ್ತದಲ್ಲ ಬ್ರ್ಯಾಂಡೆಡ್ ಎಲ್ಲ, ಸೊ ಅಂಥ ಪೇಂಟಿಂಗನ್ನು ತಗೊಳ್ಬೇಕು. ಮತ್ತು ಪೇಂಟಿಂಗ್ ಹಾಕುವಾಗ ಕೂಡ ಹಾಗೆ ತುಂಬ ನೀರು ಹಾಕಬಾರ್ದು ಪೇಂಟಿಂಗ್, ಅದು ಡಲ್ ಆಗುತ್ತೆ, ಗೊತ್ತಾಯ್ತಾ. ಲೈಟ್ ಪೇಂಟಿಂಗ್ ಮಾಡಿದರೆ ಅದು ಬೇಗ ಡಲ್ ಆಗುತ್ತೆ. ಸ್ವಲ್ಪ ಡಾರ್ಕ್ ಪೇಂಟಿಂಗ್ ಮಾಡಬೇಕು. ಮತ್ತು ಏನಂದರೆ, ನೀವು ಪೇಂಟಿಂಗ್ ಮಾಡಿದ 1 ವೀಕ್ ಒಳಗಡೆ ವಾಶ್ ಮಾಡಬಾರ್ದು. ಅದನ್ನು ರಫ್ ವಾಶ್ ಆಫ್ಟರ್ 1 ವೀಕ್ ಕೂಡ ನೀವು ವಾಶ್ ಮಾಡೋದು, ಅದು ರಫ್ ಆಗಿ ವಾಶ್ ಮಾಡಬಾರ್ದು. ಸ್ವಲ್ಪ ಅಂದರೆ ಸಾಫ್ಟ್ ವಾಶ್. ನೀವು ಆರಿ ವರ್ಕ್ ಬ್ಲೌಸ್ ಹೇಗೆ ವಾಶ್ ಮಾಡ್ತೀರಾ ಆ ರೀತಿ ವಾಶ್ ಮಾಡಬೇಕು. ನೀವು ಆರಿ ವರ್ಕ್ ಬ್ಲೌಸನ್ನು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅದೇ ರೀತಿ ಮೇಂಟೈನ್ ಮಾಡಬೇಕು. ಮತ್ತು ತುಂಬ ಹೀಟ್ ಹಾಕಬಾರ್ದು, ಅಂದರೆ ಈ ಐರನ್ ಆಗಲಿ ಆ ಡಿಸೈನ್ನ ಮೇಲೆ, ಅಥವಾ ಬಿಸಿಲಿಗೆ ಹಾಕೋದಾಗಲಿ ಆ ರೀತಿ ಎಲ್ಲ ಮಾಡಬಾರ್ದು. ಎಷ್ಟು ನೀವು ಜಾಗ್ರತೆಯಲ್ಲಿ ಇಡ್ತೀರ ಪೇಂಟಿಂಗ್ ಅಷ್ಟು ಆಗುತ್ತೆ. ಮತ್ತು ಕೇಳ್ತಾರೆ ಕೆಲವರು, ಮೇಡಮ್ ನಾವೀಗ ಪೇಂಟ್ ಮಾಡಿರ್ತೇವೆ, ವಾಶ್ ಮಾಡುವಾಗ ಹೋಗ್ಬೋದಾ? ವಾಶ್ ಮಾಡುವಾಗ ನನ್ನ ಪ್ರಕಾರ ಹೋಗಲಿಕ್ಕಿಲ್ಲ. ಯಾಕಂದರೆ ನಾನು ಈ ತಾಂಜೋರ್ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ನಾನೊಂದು ಡಿಸೈನ್ ಮಾಡಿದ್ದೆ 1 ಇಯರ್ ಬ್ಯಾಕ್. ಅದನ್ನು ನಾನು ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ವಾಶ್ ಮಾಡಿ ನೋಡಿದೆ. ಅಂದರೆ ನಾನೊಂದು ವಾಲ್ ಹ್ಯಾಂಗಿಂಗ್ ಮಾಡಿದ್ದೆ. ವಾಶ್ ಮಾಡಿ ನೋಡಿದಾಗ ಅದೇನು ಹೋಗಲಿಲ್ಲ, ನನ್ನ ಪ್ರಕಾರ ಹೋಗಲಿಲ್ಲ ಅದು. ಮತ್ತು ನೀವು ಯಾವ ಕ್ವಾಲಿಟಿ ಪೇಂಟಿಂಗ್ ಯೂಸ್ ಮಾಡ್ತೀರಾ ಅದು. ನಾನು ಜಾಸ್ತಿ ಫೆವಿಕ್ರಿಲ್ ಅವರದ್ದು ಯೂಸ್ ಮಾಡ್ತೇನೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಈಗ ನಾನು ಎಷ್ಟೋ ವರ್ಕ್ ಮಾಡಿ ಎಲ್ಲ ಇಲ್ಲಿ ಇಟ್ಟಿದ್ದೇನೆ, ಏನು ನನಗೆ ಪ್ರಾಬ್ಲಮ್ ಆಗಲಿಲ್ಲ. ಒಂದು ನಾವು ಸ್ವಲ್ಪ ಕಲರ್ ಡಾರ್ಕ್ ಮಾಡಬೇಕು. ಅದೇನಾಗುತ್ತಂದರೆ, ಸ್ವಲ್ಪ ಟೈಮ್ ಆದಮೇಲೆ ನಾವೇನಾದರೂ ಬಿಸಿಲಿಗೆ ಇಟ್ಟು ಆಯಿತು ಅಂದರೆ ಅದೇನಾಗುತ್ತೆ, ಸ್ವಲ್ಪ ಕಲರ್ ಡಲ್ ಆಗುತ್ತೆ. ನಾವು ಲೈಟ್ ಕಲರ್ ಜಾಸ್ತಿ ನೀರು ಹಾಕಿ ಯೂಸ್ ಮಾಡಿರ್ತೇವಲ್ಲ ಕಲರಲ್ಲಿ, ಅದೆಲ್ಲ ಸ್ವಲ್ಪ ಡಲ್ ಆಗ್ತಾ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಡಾರ್ಕ್ ಕಲರ್ ಯೂಸ್ ಮಾಡಿದರೆ ಬೆಟರ್. ಇದ್ರ ಜೊತೆಗೇ ನೀವು ಔಟರ್ ಲೈನ್ಗೆ ಆರಿ ವರ್ಕ್ ಚೈನ್ ಸ್ಟಿಚ್ ಆಗಲಿ, ಅಥವಾ ಆರಿ ವರ್ಕ್ ಬೀಡ್ ವರ್ಕ್ ಆಗಲಿ, ಅಥವಾ ತುಂಬ ಟೈಪ್ಸ್ ಇದು ಸ್ಟಿಚಸ್ ಇದೆ ಆರಿ ವರ್ಕಲ್ಲಿ, ಅದನ್ನು ನೀವು ಹಾಕೋದ್ರಿಂದ ಇನ್ನೂ ಗ್ರ್ಯಾಂಡ್ ಲುಕ್ ಬರುತ್ತೆ. ನೀವು ಫ್ಯಾಬ್ರಿಕ್ ಪೇಂಟಿಂಗಲ್ಲಿ ಜಾಸ್ತಿ ಅಂದರೆ ಔಟರ್ ಲೈನಿಗೆ 3D ಔಟರ್ ಲೈನರ್, ಆ ಕೋನ್ ಎಲ್ಲ ಬರುತ್ತೆ ನೋಡಿ, ಅದನ್ನು ಯೂಸ್ ಮಾಡ್ತಾರೆ. ಅದರ ಬದಲಿಗೆ ನೀವು ಏನು ಮಾಡಬೇಕು ಅಂದರೆ, ಸ್ವಲ್ಪ ಈ ಆರಿ ವರ್ಕಲ್ಲಿ ಚೈನ್ ಸ್ಟಿಚ್ಚು, ಬೀಡ್ ವರ್ಕ್, ಥ್ರೆಡ್ ವರ್ಕ್ ಎಲ್ಲ ಮಾಡಿದರೆ ಏನಾಗುತ್ತೆ, ನಿಮಗೆ ಆರಿ ವರ್ಕ್ ಟಚ್ ಇದ್ದಾಗೂ ಆಗುತ್ತೆ ಆ ವರ್ಕಿಗೆ, ಆ ಫಿನಿಶಿಂಗಿಗೆ. ಪ್ಲಸ್ ನಿಮಗೆ ಫ್ಯಾಬ್ರಿಕ್ ಪೇಂಟಿಂಗ್ ಇದು ಇದ್ದಾಗೆ ಆಗುತ್ತೆ. ಆಗ ನಿಮಗೆ ಏನಾಗುತ್ತೆ, 800ಗೆ ಸೇಲ್ ಮಾಡುವ ಒಂದು ವಸ್ತುನ 1200 1500ವರೆಗೂ ಮಾಡ್ಬೋದು. ಇನ್ನೊಂದು, ಡಿಸೈನನ್ನು ನೀವು ಟ್ರೇಸ್ ಒಂದು ಕರೆಕ್ಟ್ ಮಾಡ್ಕೊಳ್ಬೇಕು. ಯಾಕಂದರೆ ಕಣ್ಣಿದ್ದು ಫಿನಿಶಿಂಗ್, ಮೂಗು ಫಿನಿಶಿಂಗ್, ಬಾಯಿ ಫಿನಿಶಿಂಗ್, ಫೇಸ್ ಫಿನಿಶಿಂಗ್, ಬಾಡಿ ಫಿನಿಶಿಂಗ್, ಹೇರ್, ಡ್ರೆಸ್ ಅದೆಲ್ಲ ಕರೆಕ್ಟ್ ಆಗಬೇಕು. ಅಂದರೆ ಕಲರ್ ಕಾಂಬಿನೇಷನ್ ಆಗಲಿ ಅದೆಲ್ಲ ಕರೆಕ್ಟ್ ಆಗಿದ್ದರೆ ಮಾತ್ರ ನಿಮಗೆ ಒಂದು ಪೇಂಟಿಂಗ್ ಆಗಲಿ ಆರಿ ವರ್ಕ್ ಆಗಲಿ ನೀಟಾಗಿ ಬರಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದರೆ ನೀವು ಟ್ರೇಸಿಂಗೇ ಕರೆಕ್ಟ್ ಮಾಡಿಲ್ಲ ಅಂದರೆ ನೀವು ಕರೆಕ್ಟಾಗಿ ಮಾಡಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಐ ಶೇಪ್ ಎಲ್ಲ ತುಂಬ ಕ್ಲಿಯರಾಗಿ ಇರಬೇಕು. ಅದೇ ಒಂದು ಅಟ್ರ್ಯಾಕ್ಷನ್ ಅಲ್ವಾ ನಮಗೆ, ಕಣ್ಣೇ ಅಟ್ರ್ಯಾಕ್ಷನ್ ಅಲ್ವಾ ಒಂದು ಪೇಂಟಿಂಗ್ಸ್ ಎಲ್ಲ ಮಾಡುವಾಗ. ಸೊ ಹಾಗಾಗಿ ನೀವು ನಮ್ಮ ಕ್ಲಾಸಿಗೆ ಜಾಯ್ನ್ ಆದರೆ ಹೇಗೆ ನೀವು ಟ್ರೇಸ್ ಮಾಡಬೇಕು, ಹೇಗೆ ಮಾರ್ಕಿಂಗ್ ಮಾಡಬೇಕು ಎಲ್ಲ ಹೇಳಿಕೊಡ್ತೇವೆ. 1 ಮಂತ್ ಕೋರ್ಸ್ ಇರುತ್ತೆ. ಇದರಲ್ಲಿ ನಿಮಗೆ ಬೇಸಿಕ್ ಅಂದರೆ ಸ್ಟಾರ್ಟಿಂಗ್ ಒಂದು ಲೀಫ್ ಡಿಸೈನ್ ಆಗಲಿ, ಅಥವಾ ಬ್ರಷ್ ಹಿಡಿಯೋದಾಗಲಿ, ಕಲರ್ ಮಿಕ್ಸ್ ಮಾಡೋದಾಗಲಿ, ಡಿಫ್ರೆಂಟ್ ಫ್ಲವರ್ಸ್ ಆಗಲಿ ಎಲ್ಲ ಹೇಳಿಕೊಡ್ತೇವೆ. ಸೊ ಅದು ಇದು ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಕನ್ಫರ್ಮ್ ಮಾಡಲಿಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ವಾಟ್ಸಪ್ ಮಾಡಿ, ನಾನು ನಿಮಗೆ ಹೇಳ್ತೇನೆ ಯಾವಾಗ ಡೇಟ್ ಅಂತ. ಓಕೆ, ಇದು ಇವತ್ತಿನದೊಂದು ವಿಡಿಯೋದು ಟಾಪಿಕ್ ಆಗಿತ್ತು. ಅಂದರೆ ತುಂಬ ಜನರಿಗೆ ಆರಿ ವರ್ಕ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಬಟ್ ಕೆಲವರಿಗೆ ಏನಾಗುತ್ತೆ, ಕೆಲವರಿಗಿರುತ್ತೆ ಅಂದರೆ ನಾವು ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಮಾಡಬೇಕು, ಬಟ್ ನಮಗೆ ಆರಿ ವರ್ಕ್ ಕಷ್ಟ, ಸ್ಟಿಚಸ್ ಎಲ್ಲ ಕಷ್ಟ ಆಗುತ್ತೆ, ಜಸ್ಟ್ ಚೈನ್ ಸ್ಟಿಚ್ ಮತ್ತು ನಮಗೆ ಬೀಡ್ ವರ್ಕ್ ಬರುತ್ತೆ ಅಂಥವರು ಈ ಪೇಂಟಿಂಗ್ಸನ್ನೆಲ್ಲ ಸ್ಟಾರ್ಟ್ ಮಾಡ್ಬೋದು. ಎಲ್ಲರೂ ಸ್ಟಾರ್ಟ್ ಮಾಡ್ಬೋದು. ಬಟ್ ನಾನು ಹೇಳೋದು, ತುಂಬ ಜನಕ್ಕೆ ಆರಿ ವರ್ಕ್ ಅಂದರೆ ಕಷ್ಟ ಅಂತ ಹೇಳ್ತಾರೆ. ಅವರು ಇಂತಹ ಪೇಂಟಿಂಗ್ ವರ್ಕ್ಸನ್ನು ನೀವು ಬ್ಲೌಸ್ ಮೇಲೆನಾ, ಅಥವಾ ಕಿಡ್ಸ್ ಡ್ರೆಸ್ ಮೇಲೆ, ಅಥವಾ ಕುರ್ತೀಸ್ ಮೇಲೆ, ಸಾರೀಸ್ ಮೇಲೆ, ಅಥವಾ ನಿಮ್ಮ ವಾಲ್ ಹ್ಯಾಂಗಿಂಗ್ಸ್ ಡಿಸೈನ್ ಆ ಥರದ್ದೆಲ್ಲ ಮಾಡ್ತಾರೆ ಕೆಲವರು. ಈಗ ಅಂದರೆ
ಏನು ಗೊತ್ತಾ, ಕೆಲವು ನಮ್ಮ ಕಡೆ ಇಲ್ಲ, ಮಂಗಳೂರು ಕಡೆ ಇಲ್ಲ, ಈ ಮದುವೆ ಟೈಮಲ್ಲಿ ಹೀಗೆ ಏನೋ ಒಂದು ಶಾಲ್ ಟೈಪ್ ಹಿಡಿತಾರೆ ನೋಡಿ, ಅಂತರ್ಪಟ ಏನೋ ಹೇಳ್ತಾರೆ. ಬಟ್ ಇಲ್ಲಿ ಕೆಲವರದ್ರಲ್ಲಿ ಇದೆ, ಕೆಲವರದ್ರಲ್ಲಿ ಇಲ್ಲ, ನಾನು ನೋಡಲಿಲ್ಲ ಅಂಥದ್ದು ಅಂತ. ಅದಕ್ಕೆಲ್ಲ ಡಿಸೈನ್ ಮಾಡಿ ಕೊಡ್ತಾರೆ ಇಲ್ಲಿ ಅಂದರೆ ತುಂಬ ಜನ ಈಗ ಇದು ಜಾಸ್ತಿ ಟ್ರೆಂಡಿಂಗಲ್ಲಿ ಎಲ್ಲಿರೋದು ಚೆನ್ನೈ ಆ ಸೈಡ್ ಎಲ್ಲ ತುಂಬ ಟ್ರೆಂಡಿಂಗಲ್ಲಿದೆ. ಬಟ್ ನಮ್ಮ ಕಡೆ ಈಗ ಸ್ವಲ್ಪ ಕಡಿಮೆ ಜನ ಇದೆಲ್ಲ ಮಾಡುವಂತಹದ್ದು. ಬಟ್ ನೀವು ಕಲಿತ್ರೆ ಇದು ಒಂದು ದಿನ ಆರಿ ವರ್ಕ್ನ ರೀತಿಯಲ್ಲಿ ಗ್ರೋ ಆಗುವ ಚಾನ್ಸಸ್ ತುಂಬ ಇದೆ. ಯಾಕಂದರೆ ಇದನ್ನು ಬ್ಲೌಸಿಗೆ ಕೂಡ ತುಂಬ ಜನ ಯೂಸ್ ಮಾಡ್ತಿದ್ದಾರೆ. ನಾನು ನೋಡಿದ ಪ್ರಕಾರ ಆರಿ ವರ್ಕ್ ಮತ್ತು ಫ್ಯಾಬ್ರಿಕ್ ಪೇಂಟಿಂಗ್ ಮಿಕ್ಸ್ ಮಾಡಿ ಯೂಸ್ ಮಾಡ್ತಿದ್ದಾರೆ. ಎಲ್ಲ ಡಿಸೈನ್ಸು ಮಾಡ್ಬೋದು. ನಿಮಗೆ ಇಂಟ್ರೆಸ್ಟ್ ಇರಬೇಕು, ತಾಳ್ಮೆ ಇರಬೇಕು, ಒಂದು ಡಿಸೈನನ್ನು ನೀಟಾಗಿ ಮಾಡುವಂತಹ ಒಂದು ಪೇಷನ್ಸ್ ಬೇಕು ಅಷ್ಟೇ. ಮತ್ತು ದೊಡ್ಡ ಇನ್ವೆಸ್ಟ್ಮೆಂಟ್ ಇದಕ್ಕೆ ಏನೂ ಇಲ್ಲ. ನಿಮಗೆ ಇದಕ್ಕೆ ಮೆಟೀರಿಯಲಿಗೆ ಒಂದು 500 ರೂಪಾಯಿಂದ 600 ರೂಪಾಯಿ ಖರ್ಚಾಗ್ಬೋದು, ಸ್ವಲ್ಪ ಜಾಸ್ತಿ ತೊಗೊಂಡು ಬಂದರೆ. ಇಲ್ಲಾಂದರೆ ನಿಮಗೆ 200-300 ಮುಗಿಯುತ್ತೆ. ಒಂದೊಂದು ಪೇಂಟಿಂಗ್ ತರೋದಾದರೆ 200-300 ಮುಗಿಯುತ್ತೆ. ನಿಮಗೆ ಸ್ವಲ್ಪ ಜಾಸ್ತಿ ಕಲೆಕ್ಷನ್ ಬೇಕು ಅಂತಾದರೆ, ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇದೆಲ್ಲ ತಗೊಳ್ಳೋದಾದರೆ ನಿಮಗೆ ಒಂದು 600-700-800 ಒಳಗಡೆನೂ ಮುಗಿಯುತ್ತೆ. ನೀವು ಆನ್ಲೈನಿಂದ ಪರ್ಚೇಸ್ ಮಾಡೋದಾದರೆ ನಿಮಗೆ ತುಂಬ ಕಡಿಮೆ. ಬ್ರಷ್ ಎಲ್ಲ ನಿಮಗೆ 12 ಬ್ರಷ್ ಕೇವಲ 90 ರೂಪಾಯಿಗೆ ಒಂದು ಕಿಟ್ಟೇ ಸಿಗುತ್ತೆ ಆನ್ಲೈನಲ್ಲೆಲ್ಲ. ನೀವು ನೋಡಿ ಜಸ್ಟ್ ಟ್ರೈ ಮಾಡಿ, ನಿಮ್ಮದು ಒಂದು ಬ್ಲೌಸಿಗೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಮತ್ತೆ ಕಸ್ಟಮರ್ ಬ್ಲೌಸಿಗೆ ಮಾಡ್ಬೋದು, ಅಥವಾ ವಾಲ್ ಹ್ಯಾಂಗಿಂಗ್ಸ್ ಮಾಡ್ಬೋದು, ಅಥವಾ ನೀವು ಯೂಟ್ಯೂಬ್ ನೋಡಿಕೊಂಡು ಕೂಡ ಕೆಲವು ಸ್ಟಿಚಸನ್ನು ಕಲಿಬೋದು. ಓಕೆ, ಥ್ಯಾಂಕ್ ಯು.